ಅಲ್ಲಮ್ಮ ನಿಮಗೆ ಇಡೀ ಕೊನೆ ಪಾರ್ಟ್ ತುಂಬ ಚೆನ್ನಾಗಿದೆ. ಅಂದರೆ ಕಲ್ಯಾಣದ ಭವಿಷ್ಯನ ಹೇಳಿ ಅಲ್ಲಮ್ಮ ಹೊರಟೋಗ್ತಾರೆ. ಅಂದರೆ ಬಸವಣ್ಣ ಮತ್ತು ಎಲ್ಲ ವಚನಕಾರರಿಗೆ ಇನ್ನು ಇಲ್ಲಿದ್ದು ಏನೂ ಪ್ರಯೋಜನ ಇಲ್ಲ, ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಅಂದರೆ ಅವರು ಅವತ್ತು ಹೇಳಿರೋದು ಮೋಸ್ಟ್ಲಿ ಇವತ್ತಿಗೂ ತುಂಬ ಕಾಂಟೆಂಪ್ರರಿ ಆಗಿ ತುಂಬ ರಿಲೇಟ್ ಆಗುತ್ತೆ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರಿಕೆಯ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಅರಿಯರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ಪ್ರಚಾರ ವಿಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಆತ್ತಿ ಕೊರಳು ಬಿತ್ತಿ ಶಿವಾಚಾರದ ಅಭಿಮಾನ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ. ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ತುಳಿದಕ್ಕೆ ತೊತ್ತು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರ ವೈಢೂರ್ಯವೆಂದು, ಜನತೆಯ ಬುದ್ಧಿ ಬರಿಮಣ್ಣೆಂದು ಸರ್ವನಾಶವಾಗುವುದು. ಅದು ಅದ್ಭುತವಾಗಿ ಅದು ಎಷ್ಟು ಚೆನ್ನಾಗಿ ಬರೆದಿದ್ರು ರೈಟರ್ಸು. ಆಮೇಲೆ ನಾಗಭರಣ ಸರ್ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಒಂದೊಂದೇ ಟೇಕ್ ಬಿಟ್ಬಿಟ್ರು. ಅದು ಚೆನ್ನಾಗಿ ಮಾಡ್ತಿದ್ದೆ, ಸಿಂಗಲ್ ಟೇಕ್, ನೋ ಕಟ್ಸ್, ಹಂಗಂಗೆ ಇದು ಮಾಡಿ. ಆಮೇಲೆ ನನಗೂ ಅದು ಆ ಥರ ಕಂಟೆಂಟ್ ಎಲ್ಲ ಸಿಕ್ಕಿದಾಗ ತುಂಬ ಖುಷಿ ಆಗೋದು, ಆ ಇನ್ವಾಲ್ವ್ಮೆಂಟು ಇದೆಲ್ಲ. ಆಮೇಲೆ ಥಿಯೇಟ್ರಲ್ಲೂ ಅಷ್ಟೇ ಚೆನ್ನಾಗಿ. ಬಹುಶಃ ಥಿಯೇಟರ್ ನೀವು ಮಾಡಿದ್ದು ಇದಕ್ಕೆ ಹೆಲ್ಪ್ ಆಯ್ತಾ ಅಂತ ಹೇಳಿ, ಈಗ ಡೈಲಾಗ್ಸ್ ಇದೆಲ್ಲ 100%. ಅಂದ್ರೆ ನನಗೆ ಅದೇ ಒನ್ಸ್ ಅಗೇನ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು. ಸ್ಟೇಜ್ ಹತ್ತಿದ್ರೆ ಅಂದ್ರೆ ನಾಟಕಗಳು ಮಾಡ್ತಾ ಇದ್ವಿ. ಈಗ ಒಂದು ಸೇತು ಮಾಧವನ ಸಲ್ಲಪ್ಪ ಅಂತ ಒಂದು ನಾಟಕ, 2 ಕ್ಯಾರೆಕ್ಟರ್ ಒಂದ್ಸರಿ ಸ್ಟೇಜ್ ಮೇಲೆ ಬಂದ್ರೆ ಮಿನಿಮಮ್ 90 ಮಿನಿಟ್ಸ್ ಇಬ್ಬರೇ ಸ್ಟೇಜ್ ಇಂದ ಆಚೆ ಹೋಗ್ತಾನೆ ಇರಲಿಲ್ಲ. ಸೊ ಅಷ್ಟು ಹೊತ್ತು ಆಡಿಯನ್ಸ್ ನ ಹಿಡ್ದಿಡೋದಿದೆಯಲ್ಲ, ಅದೊಂದು ಅದೊಂದು ಮಜಾನೇ ಬೇರೆ. ಅದು ವಾಪಸ್ಸು ಸಿಕ್ತು ನನ್ಗೆ ಅಲ್ಲಮ್ಮದಲ್ಲಿ.